ಪ್ರಜ್ವಲ್ ರೇವಣ್ಣಗೆ ಕನಿಷ್ಠ 10 ವರ್ಷ ಜೈಲು ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ. ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ. ಕಾನೂನಿಗಿಂತ ದೊಡ್ಡವರಿಲ್ಲ. ಅಶ್ವವೇಗ ನ್ಯೂಸ್ಗೆ ಸಂತ್ರಸ್ತೆ ಪರ ವಕೀಲರು ಮಾಹಿತಿ ಕೊಟ್ಟಿದ್ದಾರೆ. ಕಾನೂನು ಉಲ್ಲಂಘಿಸುವವರಿಗೆ ಈ ಪ್ರಕರಣ ಒಂದು ರೀತಿ ಎಚ್ಚರಿಕೆಯ ಗಂಟೆ ಇದ್ದಂಗೆ. ನೋಡಿ, ಕನಿಷ್ಠ ಅಂತ ಅಂದ್ರೂ 10 ವರ್ಷ ಜೈಲು ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ. ಕಾನೂನಿಗಿಂತ ಯಾರು ಕೂಡ ದೊಡ್ಡವರಲ್ಲ. ಅಶ್ವವೇಗ ನ್ಯೂಸ್ಗೆ ಸಂತ್ರಸ್ತೆಯ ಪರ ವಕೀಲರು ಮಾಹಿತಿ ಕೊಟ್ಟಿದ್ದಾರೆ. ಕೋರ್ಟು ದೋಷಿಯಿಂದ ತೀರ್ಮಾನ ಮಾಡಿರೋದು ದೋಷಿ ಪ್ರಕರಣ ಮಾತಾಡೋದಕ್ಕೆ ಏನು ಸಂತರ್ಸ ಪ್ರಕಾರ ವಕೀಲರು ನಮ್ಮ ಜೊತೆ ಇದ್ದಾರೆ. ಅವ್ರ ಮಾತಾಡೋಣ ಸರ್. ಇವತ್ತು ಶಿಕ್ಷೆಗೆ ಗುರುಪಡಿಸಿದೆ ಪ್ರಜ್ವಲ್ ರೇವಣ್ಣರಿಗೆ. ಅವರು MP ಆದಂಥವರು, ಕಾನೂನು ಮಾಡುವವರಿಗೆ ಕಾನೂನು ಉಲ್ಲಂಘನೆ ಮಾಡಿದ ಬಗ್ಗೆ ಶಿಕ್ಷೆ ಆಗಿದೆ. ಅದು ಸಣ್ಣ ಪುಟ್ಟ ತಪ್ಪಲ್ಲ. ವಿದೌಟ್ ಹೆಲ್ಮೆಟ್ ಪ್ರಕರಣ ಅಲ್ಲ, ಇದು ಅತ್ಯಾಚಾರ ಪ್ರಕರಣ. ಅದಕ್ಕೆ ಕನಿಷ್ಠ 10 ವರ್ಷ ಜೈಲು ಶಿಕ್ಷೆ ಇದೆ, ಜೀವಾವಧಿ ಶಿಕ್ಷೆ ಇದೆ. ಇಂಥ ಪ್ರಕರಣದಲ್ಲಿ ಸಿಕ್ಕಿದ್ದು ಒಂದು ಸಮಾಜ ಮತ್ತು ಇದು ಒಂದು ಎಚ್ಚರಿಕೆ ಗಂಟೆ. ಯಾರಿಗೆ? ಕಾನೂನು ಮಾಡುವವರಿಗೆ, ರಾಜಕಾರಣಿಗಳಿಗೆ ಅರ್ಥಕೊಳ್ಬೇಕು. ಅವರು ಯಾರು ಕಾನೂನಿಗಿಂತ ಮೇಲೆ ತಾವು ರಾಜಕೀಯದಲ್ಲಿದ್ದೇವೆ ಅಥವಾ ಹಣಕಾಸಿನೆಲ್ಲ ಬಹಳ ಸ್ಥಿತಿವಂತ ಅಂದ ಕೂಡಲೇ ನಾವು ಕಾನೂನನ್ನು ಮೀರಿದವರು ಅಂತ ತಿಳ್ಕೊಳ್ಬಾರದು ಅನ್ನೋದು ಒಂದು ಸಂದೇಶದಿಂದ ಹೊರಬರುತ್ತೆ ಅಂತ. ಎಲ್ಲೊಂದು ಕಡೆ ಗಣ್ಯ ವ್ಯಕ್ತಿಗಳು ಈ ಕೇಸಲ್ಲಿ ಎಲ್ಲೊಂದು ಕಡೆ ನ್ಯಾಯ ಸಿಕ್ಕಿದ್ರೆ ನಿಜವಾಗ್ಲೂ ಕೂಡ ಸಂತಸರಿಗೆ ಒಂದು ರೀತಿಯಲ್ಲಿ ತುಂಬಾ ಖುಷಿ ತಂದಿರುವಂತದ್ದು. ಯಾರಿಗೆ ಖುಷಿ ತಂದಿದ್ದು ಹೇಳ್ತಿರುತ್ತೆ? ಸಂತ್ರಸ್ತೆಗೆ 100%. ಸಂತ್ರಸ್ತೆಗೆ ಆ ಒಂದು ಖುಷಿಗೆ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ. ಸಂತ್ರಸ್ತೆಗೆ ಅತ್ಯಾಚಾರ ಅಥವಾ ನೀವು ವಿಡಿಯೋ ನೋಡಿದ್ರೆ ನೀವು ಕಣ್ಣೀರಾಗ್ತೀರಾ. ಆ ಒಂದು ವಿಚಾರ ನಿಮ್ಗೆ ಹೇಳಬೇಕಂತ ಹೇಳಿದ್ರೆ ಒಂದು ಎಲ್ಲೋ ನಾನು ಹೇಳಿಲ್ಲ, ಹೇಳೋದು ಎಷ್ಟೇ ಮಟ್ಟಿಗೆ ಸಮಂಜಸ. ಆದರೂ ಸಹ ಈ ನ್ಯಾಯಾಧೀಶರಾದವರು ಸಹ ಮನುಷ್ಯರೇ, ಹೌದಾ? ಈ ಸಂತ್ರಸ್ತ ಇಂಥ ಅತ್ಯಾಚಾರ ಪ್ರಕರಣಗಳಲ್ಲಿ ಆ ಮಹಿಳೆಯನ್ನ ಪ್ರಪ್ರಥಮವಾಗಿ ಆದಷ್ಟು ಶೀಘ್ರವಾಗಿ ಪ್ರಕರಣ ಬೆಳಕಿಗೆ ಬಂದಂಥ ಕಾನೂನು ಅಧಿಕಾರಿ ಗಮನಕ್ಕೆ ಬಂದಾಗ ಅವರನ್ನು 164 ಸ್ಟೇಟ್ಮೆಂಟ್ ಅಂತ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. 164 ನ್ಯಾಯಾಧೀಶರೊಳಗೆ ಅಲ್ಲೊಂದು ಮಹಿಳಾ ನ್ಯಾಯಾಧೀಶರು ಅಂತ ನಾನು ಅದೆಲ್ಲ ಡಿಟೇಲ್ ಆಗಿ ಹೇಳಿಕ್ಕೆ ಹೋಗಿಲ್ಲ. ಆದರೆ ಇವಳ ಹೇಳಿಕೆಯನ್ನು ಕೇಳಿ ಅವಳ ಕಣ್ಣು, ನ್ಯಾಯಾಧೀಶರ ಕಣ್ಣಲ್ಲಿ ನೀರು ಬಂತಂತ ನೀರು ತುಂಬ್ಕೊಂಬಿತ್ತು ಅಂತ ಒಂದು ಮಾತು ಕೇಳಿದ್ದೇನೆ. ಅದನ್ನು ನಾನು ದೃಢೀಕರಿಸಿಕೊಂಡು ಅವ್ರು ಯಾರು ಇವರು ಯಾರು ಅಂತ ಹೇಳಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಭಾಳ ಮನದಟ್ಟಾಗುವಂತೆ ಅವಳು ಸಾಕ್ಷಿ ನುಡಿದಿದ್ದಾಳೆ. ಆ ಹಿನ್ನೆಲೆಯಲ್ಲಿ ಅವಳಿಗೆ ಒಂದು ನ್ಯಾಯ ಸಿಕ್ಕಿದೆ ಅಂತ ಭಾವಿಸ್ತೀನಿ. ನ್ಯಾಯಾಧೀಶರು ಯಾವ ಸಾಕ್ಷಿಗಳು ಪರಿಗಣಿಸ್ತಾರೆ ಸರ್? ಮೌಖಿಕ ಸಾಕ್ಷ್ಯ, ಸಂತ್ರಸ್ತೆಯ ಮೌಖಿಕ ಸಾಕ್ಷ್ಯ ಮತ್ತು ಡಿಜಿಟಲ್ ಎವಿಡೆನ್ಸ್. ಅಂದರೆ ಅವನೇ ಸ್ವಯಂಕೃತವಾಗಿ ಏನೋ ಅವನು ದಾಖಲೆ ಮಾಡಿಸ್ಕೊಂಡಿದ್ದಲ್ಲ ವಿಡಿಯೋ, ಆ ವಿಡಿಯೋ ಅವನಿಗೆ ಮುಳುವಾಗಿದೆ. ಅದು ನೈಜ ಅಂತ ಬಂತಲ್ಲ, ಆ ಹಿನ್ನೆಲೆಯಲ್ಲಿ ಡಿಜಿಟಲ್ ಎವಿಡೆನ್ಸ್ ಅಂತೀವಿ, FSL ವರದಿ, ಅವೆಲ್ಲ ಅವನು ಮಾಡಿದ ಸ್ಥಳ ಸಹ ಗುರುತಿಸಿದ್ದಾರೆ. ಮತ್ತು ಅವನು ಮುಖ ಕಾಣ್ತಿದ್ರು ಸಹ ಆ ಮುಖದಲ್ಲಿ ಅವನ ಕೈ ಭಾಗ ತುಂಡಾಗಿಲ್ಲ, ಸ್ವಲ್ಪ ಭಾಗ ಕಂಡ್ರು ಸಹ ಅದರಲ್ಲಿರುವಂಥ ಕಲೆಗಳನ್ನು ಗುರುತಿಸಿ ಮಾಡಿ ಡಾಕ್ಟರ್ಸು, ಈ ಟೀಮ್ ಆಫ್ ಡಾಕ್ಟರ್ಸ್ ಮತ್ತು ಇವರು FSL ಅವರೆಲ್ಲ ಅದನ್ನು ಪತ್ತೆ ಹಚ್ಚಿ ಸಮರ್ಪಕವಾಗಿ ಮನದಟ್ಟಾಗುವಂತೆ ಒಂದು ವರದಿ ನೀಡಿದರು, ಪಾಸಿಟಿವ್ ರಿಪೋರ್ಟ್. ಆ ಪ್ರಕಾರ ಮತ್ತು DNA ಸಹ ಕಂಡು ಬಂದಿದೆ. DNA ರಿಪೋರ್ಟ್ನಲ್ಲೂ ಸಹ ಅದು ಪಾಸಿಟಿವ್ ಇದರಿಂದ ಇವೆಲ್ಲ ಕಾರಣಗಳಿಂದ ಮೌಖಿಕ ಸಾಕ್ಷ್ಯ, ಅದಕ್ಕೆ ಬೆಂಬಲವಾಗಿ ಪೂರಕ ಸಾಕ್ಷ್ಯ, ಆಮೇಲೆ ಡಿಜಿಟಲ್ ಸಾಕ್ಷ್ಯ, ಇವೆಲ್ಲದರಿಂದ ಆರೋಪಿಯನ್ನು ಭಾಳ ಸ್ಟ್ರಾಂಗೆಸ್ಟ್ ಕೇಸ್ ಅಂತ ಪ್ರಾಸಿಕ್ಯೂಷನ್ ನನ್ನ ಅಭಿಪ್ರಾಯದಲ್ಲಿ. ಎಲ್ಲ ಕೇಸಲ್ಲಿ ಎಲ್ಲ ರೀತಿಯಿಂದ ಮೂಡಿ ಬರೋದಿಲ್ಲ. ಈಗ ರೇಪಿಗೆ ನಾವು ಬೇರೆ ಸಾಕ್ಷ್ಯ ಎಲ್ಲಿ ಕೇಳ್ತೀರಿ? ಅದು ಒಂದು ಕೋಣೆಯಲ್ಲಿ 4 ಗೋಡೆ ಮಧ್ಯದಲ್ಲಿ ಆಗುವಂಥ ಪ್ರಕರಣ. ಆ ಹಿನ್ನೆಲೆಯಲ್ಲಿ ನಾವು ಹೇಗೆ ಅದನ್ನು ಹೇಳಲಿಕ್ಕೆ ಬರುತ್ತೆ? ಇನ್ನೊಬ್ರು ಯಾರು ನೋಡಿದ್ದಾರೆ ಅಂತ. ಆ ಒಂದು ಹಿನ್ನೆಲೆಯಲ್ಲಿ ಇದನ್ನು ಎಲ್ಲ ರೀತಿಯಿಂದ ಸರ್ವತೋಮುಖ ಹಲವಾರು ದೃಷ್ಟಿಕೋನದ ವಿಚಾರಣೆ ಮಾಡಿದಾಗೂ ಸಹ ಇದೊಂದು ಸ್ಟ್ರಾಂಗೆಸ್ಟ್ ಪ್ರಕರಣ ನಾವು ಪೂರೈಕೆ ಮಾಡಿದ್ವಿ ನ್ಯಾಯಾಲಯದ ಎದುರಿಗೆ ಅಂತ ಹೇಳ್ತೀವಿ. ನಾಳೆ ಶಿಕ್ಷೆ ಪ್ರಕಟ ಆಗ್ತದೆ, ಎಷ್ಟು ವರ್ಷ ಆಗ್ಬೋದು ಸರ್? ಕಾನೂನಿನಂತೆ ಕನಿಷ್ಠ 10 ವರ್ಷ, ಇಲ್ಲ ಜೀವಾವಧಿ ಶಿಕ್ಷೆ ಇದೆ. ನಾಳೆ ನೋಡೋಣ. ಇದಿಷ್ಟು ವಕೀಲರು ಮತ್ತು ಸಂತ್ರಸ್ತೆ ಪರ ಒಂದು ರೀತಿಯಲ್ಲಿ ವಾದ ಮಾಡಿದಂಥ ವಕೀಲರು ಕೂಡ ಎಲ್ಲೋ ಒಂದು ಕಡೆ ಏನೋ ಒಂದು ಪ್ರಜ್ವಲ್ ರೇವಣ್ಣ ಮಾಡಿದಂಥ ನಿಜವಲ್ಲೂ ಕೂಡ ಹಿರಿಯ ಕೃತಿ ಇದನ್ನು ಪರಿಗಣಿಸಿರುವಂಥ ನ್ಯಾಯಾಲಯ ಕೂಡ ಒಳ್ಳೆ ತೀರ್ಪನ್ನೇ ಕೊಟ್ಟಿದೆ ಅಂತ ಕೂಡ ಸ್ವಾಗತ ಮಾಡ್ತಾ ಇರೋದು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್, ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು.